ಸಿರಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ಸ್ಟ್ರಾ ಪೈಪ್ಸಿಂದ ಕರ್ಟನ್ ಮಾಡೋದನ್ನ ಹೇಳ್ಕೊಡ್ತೀನಿ. ಸ್ಟ್ರಾ ಕರ್ಟನ್ ಮಾಡಲು ಬೇಕಾಗಿರೋ ಮೆಟೀರಿಯಲ್ಸ್: ಸ್ಟ್ರಾ, ಗೋಲ್ಡ್ ಆ್ಯಂಡ್ ವೈಟ್ ಮುತ್ತಿನ ಮಣಿಗಳು, ಗ್ಲಾಸ್ ಪೈಪ್ಸ್, ಸೂಜಿ ಮತ್ತು ದಾರ ಮತ್ತು ಕತ್ತರಿ. ಮೊದಲನೇದಾಗಿ ಸ್ಟ್ರಾ ಪೈಪ್ಸ್ ಹೀಗೆ ಕಟ್ ಮಾಡಿಕೊಂಡು ಫಸ್ಟ್ ಇದನ್ನು ಹೀಗೆ 3 ರೌಂಡ್ಸ್ನ ಫೋಲ್ಡ್ ಮಾಡ್ಕೋಬೇಕು. ಆಮೇಲೆ ಫೋಲ್ಡ್ ಮಾಡ್ಕೊಂಡಿರೋದು ನಿಮ್ಮ ಲೆಫ್ಟ್ ಸೈಡಿಗೆ ತೊಗೊಂಡು ಹೀಗೆ ಫೋಲ್ಡ್ ಮಾಡಿಕೊಂಡು ಆಮೇಲೆ ಮತ್ತೆ ಅದ್ರ ಮೇಲೆ ಫೋಲ್ಡ್ ಮಾಡಿಕೊಂಡು ಹೀಗೆ ರೌಂಡ್ ತೊಗೋಬೇಕು. ಅದನ್ನು ಹೀಗೆ ಫೋಲ್ಡ್ ಮಾಡ್ಕೊಂಡು ಮತ್ತೆ ಹೀಗೆ ಟ್ರಯಾಂಗಲ್ ಶೇಪಲ್ಲಿ ತೊಗೊಳಕ್ಕೆ ಟ್ರೈ ಮಾಡ್ಕೋಬೇಕು. ನೀವು ಇಲ್ಲಿ ಫೋಲ್ಡ್ ಮಾಡ್ಕೊಂಡಿರೋದ್ರಲ್ಲಿ ಇದರೊಳಗಡೆ ಸಿಗಿಸ್ಬಿಡ್ಬೇಕು. ಈಗ ಒಂದು ಮಣಿ ರೆಡಿ ಆಯಿತು. ನಿಮ್ಗೆ ಇನ್ನೊಂದು ಮಾಡಿ ತೋರಿಸ್ತೀನಿ. ಪೈಪ್ ಮಧ್ಯ ಇಟ್ಕೊಂಡು ಕಟ್ ಮಾಡಬೇಕು. ಹೀಗೆ 3 ರೌಂಡ್ಸ್ ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಮಾಡಿರೋದನ್ನ ನಿಮ್ಮ ಲೆಫ್ಟ್ ಸೈಡಿಗೆ ತೊಗೊಂಡು ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಆಮೇಲೆ ಹೀಗೆ ಫೋಲ್ಡ್ ಮಾಡಿಕೊಂಡು 1 ರೌಂಡ್ ಬರಬೇಕು. ಅದು ಈ ಶೇಪಲ್ಲಿ ಕುತ್ಕೋಬೇಕು. ಅದು ನಿಮಗೆ ಆದಷ್ಟು ಟ್ರಯಾಂಗಲ್ ಶೇಪಲ್ಲಿ ತೊಗೊಳಕ್ಕೆ ಟ್ರೈ ಮಾಡ್ಕೋಬೇಕು. ಕೆಲವೊಂದು ಮಾಡಬೇಕಾದ್ರೆ ಇದು ಜಾಸ್ತಿ ಮಿಕ್ಕೋಗುತ್ತೆ ಸ್ಟ್ರಾ. ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಒಳಗಡೆ ಸಿಗಿಸ್ಬಿಡ್ಬೇಕು. ಈಗ ಇನ್ನೊಂದು ಮಣಿ ರೆಡಿ. ಇದೇ ರೀತಿ ನಾನು 10ರಿಂದ 20ವರೆಗೂ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೆ ಬಾಗಿಲು ಎಷ್ಟು ದೊಡ್ಡದಾಗಿದೆ ನೋಡಿಕೊಂಡು ನೀವು ಮಾಡ್ಕೋಬೇಕಾಗುತ್ತೆ. ನಾನು ಇದೇ ರೀತಿ 20 ಪೀಸ್ ಮಾಡಿದ್ದೀನಿ. ಇವಾಗ ನಾನು ನಿಮಗೆ ಪೋಣಿಸೋದನ್ನ ಹೇಳ್ಕೊಡ್ತೀನಿ. ಸೂಜಿ ದಾರ ತೊಗೋಬೇಕು. ಅದನ್ನು ಸೂಜಿಗೆ ಪೋಣಿಸ್ಕೋಬೇಕು. ಒಂದು ಗೋಲ್ಡ್ ಮಣಿನ ತೊಗೊಂಡು ಸೂಜಿ ಒಳಗಡೆ ಹೀಗೆ ಪೋಣಿಸ್ಕೋಬೇಕು. ಲಾಸ್ಟಲ್ಲಿ ಹೀಗೆ ನಾಟ್ ಹಾಕ್ಕೊಂಡಿರೋದ್ರಲ್ಲಿ ಹೀಗೆ ತೊಗೊಂಡ್ರೆ ಒಂದು ನಾಟ್ ಬರುತ್ತೆ. ಒಂದು ಕಲರ್ ತೊಗೊಂಡು ಹೀಗೆ ಪೋಣಿಸ್ಬೇಕು. ನೆಕ್ಸ್ಟು ವೈಟ್ ಮಣಿ ತೊಗೋಬೇಕು. ನೀವು ಅದನ್ನು ಪೋಣಿಸ್ಕೋಬೇಕು. ನೆಕ್ಸ್ಟು ಬ್ಲೂ ಕಲರ್ ತೊಗೊಂಡು ಪೋಣಿಸ್ಕೋಬೇಕು. ನೆಕ್ಸ್ಟು ಮತ್ತೆ ರೆಡ್ ಕಲರ್ ತೊಗೊಂಡು ಪೋಣಿಸ್ಕೋಬೇಕು. ನೆಕ್ಸ್ಟು ಗೋಲ್ಡ್ ಮಣಿ ತೊಗೊಂಡು ಪೋಣಿಸ್ಕೊಂಡ್ಮೇಲೆ ಸ್ಟ್ರಾ ಪೈಪ್ನ ತೊಗೋಬೇಕು. ಒಂದು ಕಡ್ಡಿ ಅಥವಾ ಸೂಜಿ ಹೆಲ್ಪ್ ತೊಗೊಂಡು ಅದು ಒಳಗಡೆ ತಳ್ಳಬೇಕು. ಮತ್ತು ಇನ್ನೊಂದು ಗೋಲ್ಡ್ ಮಣಿ ತೊಗೊಂಡು ಪೋಣಿಸ್ಕೊಂಡು ವೈಟ್ ಮಣಿ ಮತ್ತು ಬ್ಲೂ ಮತ್ತು ವೈಟ್ ಮಣಿ ಮತ್ತು ರೆಡ್. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು. ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋಬೇಕು. ಇದೇ ರೀತಿ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀನಿ. ಅದು ನಿಮಗೆ ತೋರಿಸ್ತೀನಿ. ಇವಾಗ ನಾನು ನಿಮಗೆ ಮೇಲ್ಗಡೆ ಪೋಣಿಸೋದನ್ನ ಹೇಳ್ಕೊಡ್ತೀನಿ. ಇದು 8 ಮಣಿನ ನಾನು ಈ ಥರ ರೌಂಡ್ ಮಾಡ್ಕೊಂಡು ಗಂಟು ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ದಾರಕ್ಕೆ ಪೋಣಿಸ್ಕೊಂಡು ಇಲ್ಲಿ ಒಂದು ಗಂಟು ಹಾಕ್ಕೊತೀನಿ. ಇವಾಗ ಲಾಸ್ಟು ಫಸ್ಟ್ ಬರೋಣ. ಫಸ್ಟು 8 ತೊಗೊತಿದ್ದೀನಿ. ಇಲ್ಲಿ ಮೇಲೆ ಹಾಕಿರೋ ಮಣಿನಲ್ಲಿ ಎಳೆದ್ರೆ ಒಂದು ಹೋಲ್ ಕಾಣಿಸುತ್ತೆ. ಆ ಹೋಲಲ್ಲಿ ಹಾಕ್ಕೊಂಡು ಹೀಗೆ ಬರುತ್ತೆ. ಗ್ಲಾಸ್ ಪೈಪ್ನ ಅರ್ಧಕ್ಕೆ ಕಟ್ ಮಾಡ್ಕೊಂಡು ಪೋಣಿಸ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಮಣಿ ರೆಡ್ ಕಲರ್ ಮಣಿ ತೊಗೊಂಡು ಪೋಣಿಸ್ಕೋಬೇಕು. ಮತ್ತು ಇನ್ನೊಂದು ಗ್ಲಾಸ್ ಪೈಪ್ನ ಕಟ್ ಮಾಡ್ಕೊಂಡಿರೋದನ್ನ ಪೋಣಿಸ್ಕೋಬೇಕು. ಫಸ್ಟ್ 8 ಹಾಕ್ಕೊಂಡಿದ್ರಿ. ನೆಕ್ಸ್ಟ್ 7 ಹಾಕ್ಕೊತಿದ್ದೀನಿ. ಹಾಗೆ ಸ್ಟೆಪ್ ಬೈ ಸ್ಟೆಪ್ ನೀವು ಹಾಕ್ಕೊಂಡು ಹೋಗಬೇಕು. ಈ ರೀತಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇದೇ ರೀತಿ ನಿಮ್ಮ ಫ್ರೀ ಟೈಮ್ನಲ್ಲಿ ನಿಮ್ಮ ಮನೆಯಲ್ಲಿ ಮಾಡ್ಕೋಬೋದು ಮತ್ತು ಮನೇನ ಅಲಂಕರಿಸ್ಬೋದು.
ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.